ಜೀವನದಲ್ಲಿ ನಾವೆಲ್ಲರೂ ಬಲಹೀನತೆ, ಅನಿಶ್ಚಿತತೆ ಮತ್ತು ಅಗತ್ಯದ ಕ್ಷಣಗಳನ್ನ ಎದುರಿಸುತ್ತಿರುತ್ತೇವೆ. ಆದರೆ ನಮ್ಮ ಮುಂದಿರುವ ಪ್ರಶ್ನೆ ಎಂದರೆ, ನಾವು ನಮ್ಮ ಸಹಾಯಕ್ಕಾಗಿ ಯಾರನ್ನು ಎದುರು ನೋಡುತ್ತೇವೆ? ಕೀರ್ತನೆ 121, 1 ಮತ್ತು 2ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಎದುರಿಸುವ ಪ್ರಶ್ನೆಯೊಂದಿಗೆ ದಾವೀದನು ಸಹ ಈ ಕೀರ್ತನೆಯನ್ನು ಪ್ರಾರಂಭಿಸುತ್ತಾನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಅನೇಕರು ಬೆಂಬಲಕ್ಕಾಗಿ ಜನರನ್ನ, ಆಸ್ತಿಪಾಸ್ತಿಯನ್ನ, ತಮ್ಮ ಸ್ವಂತ ಶಕ್ತಿಯನ್ನ ಆತುಕೊಳ್ಳುವವರಾಗಿದ್ದಾರೆ. ಆದರೆ ಕೀರ್ತನೆಗಾರನು ಹೇಳುವುದೇನೆಂದರೆ, ನಮ್ಮ ಸಹಾಯವು ಬೆಟ್ಟಗಳಿಂದಲ್ಲ, ಜನರಿಂದಲ್ಲ, ಬದಲಾಗಿ ಭೂಮ್ಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ಬರುವಂತದಾಗಿದೆ. ಈ ವಚನವು ನಮಗೊಂದು ಸವಾಲನ್ನು ಹಾಕುತ್ತದೆ. ತೊಂದರೆಗಳು ನಮಗೆ ಉದ್ಭವಿಸಿದಾಗ ನಾವು ಮೊದಲನೆಯದಾಗಿ ಯಾರ ಕಡೆ ನಮ್ಮ ಕಣ್ಣುಗಳನ್ನ ಎತ್ತುತ್ತೇವೆ? ನಮ್ಮ ಕಡೆಗೋ ಅಥವಾ ದೇವರ ಕಡೆಗೋ? ನಾವು ಎಲ್ಲಾ ಸಮಸ್ಯೆಗಳನ್ನು ಮೀರಿ, ಬೆಟ್ಟಗಳನ್ನು ಮೀರಿ, ಭೂಮ್ಯಾಕಾಶಗಳನ್ನ ನಿರ್ಮಿಸಿದ ಯೆಹೋವನ ಕಡೆಗೆ ಕಣ್ಣುಗಳನ್ನ ಎತ್ತಲು ಕಲಿಯೋಣ. ಆತನು ಆಕಾಶವನ್ನ ಸೃಷ್ಟಿಸಿರುವುದಾದರೆ ನಮ್ಮ ಜೀವನದಲ್ಲಿ ನಡೆಯುವಂತ ಯಾವುದೇ ಕಾರ್ಯಗಳು ಆತನಿಗೆ ಸಣ್ಣದಲ್ಲ. ಆತನು ನಮ್ಮ ಸಹಾಯಕನಾಗಿರುವಾಗ ನಾವು ನಾಳಿನ ದಿನವನ್ನು ಸಂಪೂರ್ಣವಾದ ಭರವಸೆಯೊಂದಿಗೆ ಎದುರಿಸಬಹುದಾಗಿದೆ. ಆದ್ದರಿಂದ ಭಯದಿಂದ ಕೆಳಗೆ ನೋಡದೆ ನಂಬಿಕೆಯಿಂದ ಕಣ್ಣುಗಳನ್ನ ಮೇಲಕ್ಕೆತ್ತಿ, ನಮ್ಮ ಸಹಾಯವು ಬರುವುದು ನಿಶ್ಚಿತ ಮತ್ತು ಅದು ಯೆಹೋವನಿಂದಲೇ ಬರುವಂತದಾಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.